ಮಾಸ್ ಕಡೆಗೆ ಸ್ವಾಗತ. ನಾನು ಮಂಜುನಾಥ್ ಎಚ್ ಪಾಟೀಲ್. ನಾನೀಗ ಬೆಳಗಾವಿಯ ಉತ್ತರ ಕ್ಷೇತ್ರದಲ್ಲಿ ಉತ್ತರ ಕ್ಷೇತ್ರದ ಶಾಸಕರಂತ ರಾಜು ಆಸಿಫ್ ಸೇಠ್ ಅವರು ಚುನಾವಣೆಯನ್ನು ಗೆದ್ದು ಈಗ 2 ವರ್ಷ ಕಳೆದಿದೆ. ಈ 2 ವರ್ಷದಲ್ಲಿ ಸರ್ಕಾರದಿಂದ ತಂದಂಥ ಅನುದಾನ ಎಷ್ಟು, ವಿಧಾನಸಭೆಯಲ್ಲಿ ಉತ್ತರ ಕ್ಷೇತ್ರಕ್ಕೆ ಪರವಾಗಿ ಮಾತನಾಡಿದಷ್ಟು ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಈ ಉತ್ತರ ಕ್ಷೇತ್ರಕ್ಕೆ ಇಲ್ಲಿವರೆಗೂ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದಷ್ಟು, ಆ ಮಾಡಿದ ಅಭಿವೃದ್ಧಿಗೆ ಇಲ್ಲಿರುವಂಥ ಮತದಾರರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಬನ್ನಿ. 2023ರ ಬೆಳಗಾವಿ ಉತ್ತರ ಕ್ಷೇತ್ರದ ವಿಧಾನಸಭಾ ಚುನಾವಣೆ ಫಲಿತಾಂಶ. ಆಸಿಫ್ ಶೇಟ್ ಕಾಂಗ್ರೆಸ್ ಪಡೆದ ಮತಗಳು 69,184, ಗೆಲುವಿನ ಅಂತರ 4,231 ಮತಗಳು. ರಾಜ್ಯದ 2ನೇ ರಾಜಧಾನಿ ಅಂತ ಹೆಸರಾಗಿರೋದು ಕುಂದಾನಗರಿ ಬೆಳಗಾವಿ. ಬೆಳಗಾವಿ ಕುಂದ ದೇಶದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಸಿಹಿ ತಿಂಡಿ, ಜೊತೆಗೆ ಅತಿ ಹೆಚ್ಚು ಕಬ್ಬು ಬೆಳೆಯುವ ಮೂಲಕ ಸಕ್ಕರೆ ಉತ್ಪಾದನೆಯಲ್ಲೂ ಅಗ್ರಸ್ಥಾನದಲ್ಲಿದೆ. ಕನ್ನಡ ಮರಾಠಿ ಭಾಷಾ ಕದನದಿಂದ ಆಗಾಗ ರಾಷ್ಟ್ರಮಟ್ಟದಲ್ಲಿ ಸೌಂಡ್ ಮಾಡುವುದು ಇದೇ ಬೆಳಗಾವಿ. ಒಂದು ಸರ್ಕಾರ ರಚನೆ ಮಾಡುವಲ್ಲಿ ಮತ್ತೊಂದು ಸರ್ಕಾರ ಬೀಳಿಸುವಲ್ಲಿ ಬೆಳಗಾವಿ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಅಂತ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಆಸಿಫ್ ರಾಜು ಶೇಟ್ ಆಯ್ಕೆಯಾಗಿ 2.5 ವರ್ಷ ಕಳೆಯಿತು. ಆಸಿಫ್ ರಾಜು ಶೇಟ್ ಚುನಾವಣಾ ಪೂರ್ವದಲ್ಲಿ ಅನೇಕ ಆಶ್ವಾಸನೆಗಳನ್ನು ಕೊಟ್ಟಿದ್ರು. ಬೆಳಗಾವಿ ನಗರವನ್ನ ಸುಂದರ ನಗರವನ್ನಾಗಿ ಮಾಡ್ತೀನಿ, ಮನೆ ಮನೆಗೆ ಕುಡಿಯುವ ನೀರು ಒದಗಿಸುತ್ತೇನೆ, ಮೂಲಸೌಕರ್ಯ ಯೋಜನೆಗಳನ್ನ ಜನರಿಗೆ ನೀಡುತ್ತೇನೆ ಅಂತ ಭರವಸೆಗಳ ಮಹಾಪುರವನ್ನೇ ಹರಿಸಿದ್ರು. ನಿಜಕ್ಕೂ ಅವರು ಕೊಟ್ಟ ಭರವಸೆಗಳಲ್ಲಿ ಸ್ವಲ್ಪವಾದರೂ ಈಡೇರಿವೆಯಾ? ತಮ್ಮದೇ ಸರ್ಕಾರದಲ್ಲಿ ಅನುದಾನ ತರುವಲ್ಲಿ ಸಕ್ಸಸ್ ಆಗಿದ್ದಾರಾ? ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರಾ ಅನ್ನೋದನ್ನ ಬೆಳಗಾವಿ ಉತ್ತರ ಕ್ಷೇತ್ರದ ಜನರಿಂದಲೇ ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಬೆಳಗಾವಿ ಉತ್ತರ ಕ್ಷೇತ್ರದ ಸಾಗರ್ ನಗರದಲ್ಲಿದ್ದೀನಿ. ಸಾಗರ್ ನಗರದ ಜನ ಇವತ್ತು ಏನು ಹೇಳ್ತಾರೆ, ಯಾಕಂತಂದರೆ 2 ವರ್ಷ ಕಳೆದ್ರೂ ಸಹ ಇಲ್ಲಿರುವಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಶಾಸಕರು ಒಂದು ಕಡೆ ಹೇಳ್ತಾರೆ. ಇಲ್ಲಿ ಪರಿಹಾರ ಬಂದಿದೆಯಾ ಇಲ್ಲ ಅಂತೇಳಿ ಅವರನ್ನೇ ಕೇಳೋಣ ಬನ್ನಿ. ಏನು ಅನೇಕ ದಿನಗಳಿಂದ ಚುನಾವಣೆ ಪೂರ್ವದಲ್ಲಿ ಅನೇಕ ಆಶ್ವಾಸನೆಗಳು ಕೊಟ್ಟಿದ್ರು ನಿಮ್ಮ ಶಾಸಕರು. ನಿಮ್ಮ ಆಶ್ವಾಸನೆ ಪ್ರಕ್ಕಂತೆ ಇವತ್ತು ಕೆಲಸ ನಡೆದಿದ್ದಾವ ಅಥವಾ ಇಲ್ವಾ? ಈಗ ಆಸಿಫ್ ಶೇಟ್ ಅವರು ML ಆಗಿ ಇಲ್ಲಿ ನಮ್ಮ ಉತ್ತರ ಕ್ಷೇತ್ರಕ್ಕೆ ಬಂದೇ ಆಗಿಂದ ಈಗ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇದೆ. ಈಗ ಮೊದಲು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮೊದಲು ಇದ್ದಿದ್ದೆಲ್ಲ ಇವರು ಬಂದಿಂದ ಸ್ವಲ್ಪ ನಮ್ಗೆ ಹೆಲ್ಪ್ ಆಗ್ತಾಯಿದೆ, ಸ್ವಲ್ಪ ಈಗ ಅಭಿವೃದ್ಧಿ ಆಗ್ತಾ ಇದೆ. ನೀವು ಟೋಟಲ್ ಆಗಿ 10 ಮಾರ್ಕ್ಸ್ ಇದೆ, 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ರಾಜು ಶೇಟ್ ಅವರು? 10 ಮಾರ್ಕ್ಸ್ನಲ್ಲಿ 10ಕ್ಕೆ 10 ಕೊಡ್ಬೋದು, ಯಾಕಂದ್ರೆ ಆ ಥರ ಅಭಿವೃದ್ಧಿ ಮಾಡಿದ್ದಾರೆ ಅವರು. ಭಾಳ ಪೆಂಡಿಂಗ್ ಇದೆ ಸರ್. ಇನ್ನು ಸಿಸಿ ರೋಡ್ ಮಾಡಬೇಕು, ಗಟರ್ ಆಗಬೇಕು, ನೀರಿಂದು ಅಪಾರ್ಟ್ಮೆಂಟ್ ನೀರು ಬಂದಿಲ್ಲ ಸರ್, ಇನ್ನು ನೀರು ಬರಬೇಕು, ನೀರೆಲ್ಲ ಮಾಡಕತ್ತಾರೆ ಸರ್. ಮತ್ತು ಒಂದು ಕಡೆ ಕೆಲಸ ಆಗಿಲ್ಲ ಅಂತ ಹೇಳ್ತೀರಿ, ML ಸಾಹೇಬ್ರಿಗೆ 10ಕ್ಕೆ 10 ಮಾರ್ಕ್ಸ್ ಕೊಡ್ತೀರಿ ಅಂತ. ನಿಜವಾಗಿ ಎಷ್ಟು ಕೊಡ್ತೀರಿ, ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಕೊಡ್ತಾರೆ. ನಮ್ಮ ML ರಾಜು ಬಂದ್ರೆ ಅವ್ರು ಕೆಲಸ ಮಾಡಕತ್ತಾರೆ ಸರ್. ನಮ್ಮ ಕೆಲಸ ಅವರು ನಾವು ಸಣ್ಣ ಮಕ್ಕಳು ಹೋದ್ರೂ ಅವರು ಕರೀತಾರೆ ನಮಗೆ, ನಿಮಗೇನು ಕೆಲಸ ಏನಿದ್ದೀರಿ ಹೇಳ್ರಿ, ನಿಮ್ಮೆಲ್ಲ ನಾನು ಮಾಡಿಕೊಡ್ತೀನಿ ಅನ್ನೋ ಥರ ಅವ್ರು ನಾವು ಒಳ್ಳೇದಾರ. ನಮ್ಗೆ ಅಭಿವೃದ್ಧಿ ಅನ್ನೋದಕ್ಕಿಂತ ಸರ್, ನಮ್ಮದು ಒಂದು ಹಸಿರು NGO ಇದೆ. ನಾವು ತ್ಯಾಜ್ಯ ಶ್ರಮಿಕ ಅಂತ ಒಂದು ಸಂಘದ ಜೊತೆಗೆ ನಾವು ಕೆಲಸ ಮಾಡ್ತಿದ್ವಿ. ಅಂದರೆ ಈ ಚಿಂದಿ ಆಯೋರು ಅಥವಾ ಮುಡ್ಕ ಕೆಲಸ ಮಾಡೋರ ಜೊತೆಗೆ ನಾವು ಕೆಲಸ ಮಾಡ್ತಿದ್ವಿ. ಕಳೆದ 3 ವರ್ಷಗಳಿಂದ ನಮ್ಮ ಹಸಿರು ಸಂಸ್ಥೆ ಈ ಚಿಂದಿ ಆಯೋರ ಜೊತೆಗೆ ನಾವು ಕೆಲಸ ಮಾಡ್ತಿದ್ವಿ. ಇವರಿಗೆ ಮೂಲ ಸಮಸ್ಯೆ ಅಂತಂದರೆ ಒಂದು ಮನೆ ಸಮಸ್ಯೆ ಆಗಿರ್ಬೋದು, ಮತ್ತು ಅಂತ ಶೌಚಾಲಯಗಳ ಸಮಸ್ಯೆಗಳು ತುಂಬ ಒಂದು 7-8 ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾವೆ. ಇವರಿಗೆ ಮೂಲ ಸಮಸ್ಯೆಗಳು ಇಲ್ಲದ ಕಾರಣ ಇವರಿಗೆ ಅದು ಮನೆಯ ಒಂದು 20 ಕುಟುಂಬಗಳು ಅಲ್ಲಿ ಗುಡಿಸದಲ್ಲಿ ವಾಸ ಮಾಡ್ತಿದ್ದರಿಂದ ಇವರು ಮನೆಗಳಾಗಲಿ ಮತ್ತು ಶೌಚಾಲಯಗಳನ್ನು ಕಟ್ಟಿಸ್ಕೊಡ್ಬೇಕಂತಂದು ನಮ್ಮ ಹಸಿರು ಸಂಸ್ಥೆಯಿಂದ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಈಗ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇವು ಎಲ್ಲ ಆಗಿದಾವೆ ಇವು? ಇಲ್ಲ ಸರ್, ಅಷ್ಟರ ಮಟ್ಟಿಗೆ ಆಗಿಲ್ಲ. ಕೆಲವೊಂದು ಮನೆಗಳಿಗೆ ವಿದ್ಯುತ್ ಇಲ್ಲ, ನೀರಿನ ಸಮಸ್ಯೆ ಸಾಕಷ್ಟಿದೆ. ಯಾಕಂದರೆ 320 ಅಪಾರ್ಟ್ಮೆಂಟ್ ಇರೋದ್ರಿಂದ ಕುಡಿ ನೀರಿನ ಸಮಸ್ಯೆ ಇದೆ. ಮತ್ತು ಶೌಚಾಲಯ ಅಲ್ಲಿ ಇಲ್ಲಿ ಮಾಡೋದ್ರಿಂದ ಅವರಲ್ಲಿ ಶೌಚಾಲಯ ಕಟ್ಟಿಸಿಕೊಟ್ಟರಿಂದ ಒಂದು ಅನುಕೂಲ ಆಗುತ್ತೆ ಮತ್ತು ಪರಿಸರಕ್ಕೂ ಒಂದು ಇದಾಗುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ML ಮಾರ್ಕ್ಸ್ ಕಾರ್ಡಲ್ಲಿ ಟೋಟಲ್ 10 ಮಾರ್ಕ್ಸ್ ಇದೆ. 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ML ಅವರಿಗೆ? ನಾನು ಮೇ ಬಿ ಒಂದು 8. ನಾನೀಗ ಬೆಳಗಾವಿಯ ನೆಹರು ನಗರದಲ್ಲಿರುವಂಥ ಹೋಟೆಲ್ ಉದ್ಯಮಿಗಳು ಏನು ಹೇಳ್ತಾರೆ, ಹೋಟೆಲ್ ಉದ್ಯಮಿಗಳಿಗೆ ಈ ಒಂದು ಶಾಸಕರು ಏನು ಆಸಿಫ್ ರಾಜು ಶೇಟ್ ಅವರು ಯಾವ ತನ್ನಾಗಿ ಅಭಿವೃದ್ಧಿ ಕೆಲಸ ಮಾಡಿದಾರಂತೆ ಅವರನ್ನೇ ಕೇಳೋಣ ಬನ್ನಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಏನು ಕಳೆದ 2 ವರ್ಷ ಆಯಿತು ಇವತ್ತು ಆ ಶಾಸಕರು ಆಯ್ಕೆಯಾಗಿ, ಏನೇನು ಕೆಲಸ ಮಾಡಿದಾರೆ ಅಂತ ಅನ್ಸುತ್ತೆ? ಅಭಿವೃದ್ಧಿ ಆಗಿದೆಯಾ ಅಥವಾ ಇಲ್ವಾ? ಇಲ್ಲ, ನಿಜವಾಗ್ಲೂ ನಮ್ಮ ಉತ್ತರ ಕ್ಷೇತ್ರಕ್ಕೆ ಆರಿಸಿ ಬಂದಂಥ ರಾಜು ಶೇಟ್ ಅವರು ಒಳ್ಳೆ ಮನುಷ್ಯ, ಅದ್ರ ಬಗ್ಗೆ ಮರು ಮಾತಿಲ್ಲ. ಧರ್ಮ ಸಹಿಷ್ಣುತೆ ಇದೆ ಮತ್ತು ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಕಷ್ಟ ಅಂದರೂ ಕೂಡ ಯಾವುದೇ ಹಿಂದೆ ಮುಂದೆ ನೋಡದೆ ಬಂದು ಅದನ್ನು ಸ್ಪಂದನೆ ಮಾಡ್ತಾರೆ ಮತ್ತು ಅವ್ರಿಗೆ ಅವ್ರದ್ದು ಏನು ರೀತಿ ಅದನ್ನು ಮಾಡ್ತಾ ಇದ್ದಾರೆ. ನಮಗೆ ಗುಂಡಿ ಬೀಳಕತ್ತೆ, ಸಿಮೆಂಟ್ ರೋಡ್ ಗುಂಡಿ ಬೀಳಕತ್ತಿದೆ ಕೆಲವೊಂದು. ಈಗ ನಿಮ್ಮ ಚೆನ್ನಮ್ಮ ಸರ್ಕಲ್ನೊಳಗಡೆನೇ
ಆಕ್ಸಿಡೆಂಟ್ ಸ್ಪಾಟ್ಗಳನ್ನು ನಾವು ಕಾಣಿಸ್ತೇವೆ ಅಂಥದ್ದಾಗಿದೆ. ಇದು ಒಂದು. ಎರಡನೇದು ಅಂತಂದರೆ ಬೂಡಾ ಸಂಬಂಧಪಟ್ಟಂತೆ ಅಲ್ಲಿ ಮನೆ ಕಟ್ಟಿಕೊಂಡವರಿಗೆ ಏನು ಒಂದು 280 ಮನೆಗಳದಾವ, ಅವ್ರಿಗೆ ಅಧಿಕೃತವಾಗಿ ಮಾಡಿಕೊಟ್ಟಿಲ್ಲ. ಆನಂತರ ಅಲ್ಲಿ ರೈತರಿಗೆ ಹೆಚ್ಚು ಕಡಿಮೆ 14-15 ವರ್ಷ ಆಯಿತು ಅವರ ಜಮೀನನ್ನು ಕಿತ್ತುಕೊಂಡು ಆ ಯೋಜನೆಯೂ ಆಗಲಿಲ್ಲ. ಮತ್ತು ಮುಂದುವರಿದ ಅಂತ ಹೇಳಿದ್ರೆ ನಮಗೇನಾದರೂ ಬಳ್ಳಾರಿ ನಾಲಾದು ಏನು ಈಗ ಪ್ರತಿ ವರ್ಷ ಸಮಸ್ಯೆಗಳು ಬಳ್ಳಾರಿ ನಾಲದು ಏನಿದೆ ಅದು ನೀರು ತುಂಬಿ ಅಲ್ಲಿ ಬಾಸುಮತಿ ಬೆಳೆ ಅದಕ್ಕೆ ವೈಜ್ಞಾನಿಕವಾಗಿ ನೈಸರ್ಗಿಕ ನೀರು ಹರಿವಾಗೋ ರೀತಿ ಒಂದು ಕೆನಲ್ ಆಗಬೇಕಾಗಿತ್ತು. ಅದಕ್ಕೂ ಯಾರೂ ಒಂದು ಕಾಳಜಿ ಇಲ್ಲವೇ ಇಲ್ಲ. ಯಾವುದೇ ಥರದ ಕೆಲಸ ಆದರೂ ಮಾಡ್ತಾರೆ ಅವರು. ಬಡವರಿಗೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಬದಿ ವ್ಯಾಪಾರಿಗಳಿಗೆ ತಮ್ಮ ಕೈಯಿಂದ ಏನಾಗುತ್ತೆ ಅದು ಸಾಧ್ಯ ಆದಷ್ಟು ಅವರು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಇಷ್ಟ ಆಗಿದೆ. ಚುನಾವಣೆ ಬಂದಾಗ ಏನು ಆಶ್ವಾಸನೆ ಏನು ಕೊಟ್ಟಿರಲ್ಲ ಒಂದು ಶಾಸಕರಾದು, ಇನ್ನೂ ಮಟ್ಟ ಅದರಲ್ಲಿ ಒಂದು 50% ಇನ್ನೂ ಆಗಿಲ್ಲ ಕೆಲಸ. ಯಾಕೆ ಅನೇಕ ನಗರದಲ್ಲಿ ರೋಡ್ ಇಲ್ಲ, 10 ವರ್ಷ ಆಯ್ತು ರೋಡ್ ಇಲ್ಲ, ಅನೇಕ ಗಟ್ರ ಇಲ್ಲ, ಅನೇಕ ಮೌಲ್ಯ ಸೌಕರ್ಯನೂ ಅದೂ ಇಲ್ಲ. ಒಟ್ಟು ಯಾತ್ರ ಬಗ್ಗೆಯೂ ಸ್ವಲ್ಪ ಎಲ್ಲ ಕೆಲಸ ಮಾತ್ರ ಪೆಂಡಿಂಗ್ ಇದೆ ರೀ. ಯಾವುದೂ ಕೆಲಸ ಸಕ್ಸಸ್ ಆಗಿಲ್ಲ ಇನ್ನೂ ಮಟ್ಟ. ಅಲ್ಲಿ ನಮ್ಮ ಹಳ್ಳಿ ಗಾಂಧಿನಗರದಲ್ಲಿ ಇನ್ನೂ ಮಟ್ಟ 10-15 ಒಂದು ಫಿರೋಜ್ ಶೆಟ್ ಅಂತಿದ್ದಾರೆ ಅವರು, ನಮ್ಮ MLA ಸಾಹೇಬರು, ಫಿರೋಜ್ ಶೆಟ್ MLA ಸಾಹೇಬರು ಅವಾಗ ಮಾಡಿದ್ದ. ಇನ್ನೂ ಮಟ್ಟ ನಮ್ಮ ರೋಡ್ ಆಗಿಲ್ಲ, ನಮ್ಮ ಗಟ್ರೂ ಆಗಿಲ್ಲ ಅಲ್ಲಿ ನಮ್ಮ ಹಳ್ಳಿ ಗಾಂಧಿನಗರದಲ್ಲಿ. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದೇ ಆಗಿದೆ. ಇಲ್ಲ, ಅದು ನೀರಿನಿಂದ ಸಮಸ್ಯೆನೇ ಭಾಳ ಇದ್ದಾರೆ. ಇಲ್ಲೆಲ್ಲ ಸಿಟಿಯಲ್ಲೇ ಲೋಕ 2 ದಿವ್ಸಕ್ಕೊಮ್ಮೆ 3 ದಿವ್ಸಕ್ಕೊಮ್ಮೆ ಬರ್ತೈತೆ. ಆ ಕಡೆ ಸುತ್ತಮುತ್ತ ನಮ್ಮ ಹಳ್ಳಿ ಗಾಂಧಿನಗರ ಆಗಲಿ ಒಂದು ಆಜಾಮ್ನಗರ ಆ ಕಡೆ ಎಲ್ಲ 2 ದಿವ್ಸಕ್ಕೊಮ್ಮೆ ನೀರು ಬರ್ತಾರೆ ನಮ್ಮಲ್ಲಿ. ಇನ್ನೊಂದು ನೀರಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. 2 ದಿವ್ಸಕ್ಕೊಮ್ಮೆ ನೀರು ಬರ್ತಾರೆ, 2 ದಿವ್ಸಕ್ಕೊಮ್ಮೆ 2 ದಿವಸ ಒಮ್ಮೆ ತುಂಬಿಡ್ಬೇಕು. ಅವನ್ನೇ ನೀರು ಕೂಡ ಇವಾಗ ಇಂಥ ಪರಿಸ್ಥಿತಿ ಆಗೈತೆ ನಮ್ಮ ಜನರಿಗೆ. ಹಾಗಾದರೆ ಬೆಳಗಾವಿ ಉತ್ತರ ಶಾಸಕರಂತ ಆಸಿಫ್ ಶೇಟ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಏನು ಅವರಿಗೆ ಒಂದು 4 ಮಾರ್ಕ್ಸ್ ಕೊಡ್ಬೋದು ಸರ್. ಏನು ಬಸ್ ಫ್ರೀ ಮಾಡಿದಾರೆ, 2,000 ರೊಕ್ಕ ಬರ್ತಾವ್ರಿ, ರೇಷನ್ ಅಕ್ಕಿ ಬರ್ತಾವ್ರಿ, ರೇಷನ್ ರೊಕ್ಕ ಬರ್ತಾವ್ರಿ, ಎಲ್ಲ ಬರ್ತಾವೆ, ಎಲ್ಲ ಮಾಡಿದ್ದಾರೆ. ಅದನ್ನ ಬಿಟ್ಟು ಕುಡಿಯೋ ನೀರಾಗಿರ್ಬೋದು, ರಸ್ತೆ ಚರಂಡಿ ಕಾಮಗಾರಿಗಳು ಏನು ನಡೆದಿದಾವ? ರಸ್ತೆಗಳು ನಡೆದಾವೆ. ನಮ್ಮ ಊರಾಗ ರಸ್ತೆ ಹಡ್ಡಿದಾರೆ, ಇನ್ನೂ ಮಾಡಿಲ್ಲ ರೀ. ನೀರೇ ನಮ್ಮ ಊರಿಗೆ ನೀರು ಐತಿ, ನೀರು ಅದು ಎಲ್ಲ ಬರೋಬ್ಬರ ಐತೆ ರೀ. ಈಗ ಅವ್ರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀವಮ್ಮ? ಎಷ್ಟು ಕೊಟ್ಟು ಅರ್ಧ ಕೊಡೋಣ್ರಲ್ಲ. ಚಲೋ ಮಾಡಿದ್ದಾರೆ ರೀ. ಈ ರೋಡ್ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಮತ್ತು 24 ಗಂಟೆ ನೀರು ಆಗಲಿ, ಅದು ಲೈನ್, ಮತ್ತು ಯಾವ ಸಮಸ್ಯೆಗೂ ಅವರು ಮುಂದೆ ಬಂದು ಕೆಲಸ ಮಾಡ್ತಾರೆ. ಬೆಳಗಾವಿಯಲ್ಲಿರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಿತ್ತು, ಈ ಸರ್ಕಾರ ಬಂದ 2 ವರ್ಷ ಆದ್ರೂ ಸಹ ಇಲ್ಲಿವರೆಗೂ ಉದ್ಘಾಟನೆ ಆಗಿಲ್ಲ. ಅದಕ್ಕೇನು ಹೇಳ್ತೀರ? ಮತ್ತೆ ಈ ಪಬ್ಲಿಕ್ಗೆ ಚಲೋ ಆಗ್ತದೆ ರೀ, ಎಲ್ಲ ಮಂದಿಗೆ. ಅದು ಗೌರ್ಮೆಂಟ್ನವರೇ ಲಘು ಇದು ಮಾಡ್ಬೇಕು ರೀ. ಸ್ಪೆಷಲ್ 10 ಮಾರ್ಕ್ಸ್ ಇದೆ. 10 ಮಾರ್ಕ್ಸಲ್ಲಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಶಾಸಕರಿಗೆ? 10ರಲ್ಲಿ ಒಂದು 9 ಕೊಡ್ಬೋದು. ಅವರು ಅಷ್ಟು ಚಲೋ ಇದ್ದಾರೆ, MLA ಚಲೋ ಇದ್ದಾರೆ, ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು 250 ಗುಡ್ಸಲದಿಂದ ಬಂದಿದ್ವಿ 2008ಗೆ. ಆವಾಗ ಪೇರುಸೇಟ್ MLA ತರಫಿಂದ ನಮಗೆಲ್ಲ ಅಪಾರ್ಟ್ಮೆಂಟ್ಗಳು ಅದು. ಅದಾದಮೇಲೆ BJP ಸರ್ಕಾರ ಬಂದ ಮೇಲೂ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಉಳಿದಿದ್ವು. ನಮಗೆ ರಸ್ತೆ ಇರಲಿಲ್ಲ, ಚರಂಡಿಗಳು ಸರಿ ಇಲ್ಲ, ಎಲ್ಲ ಪೈಪ್ಗಳು ಒಡೆದೋಗಿದ್ವು. ಈಗ ಕಟ್ಟಿದ ಸೆಪ್ಟಿ ಟ್ಯಾಂಕ್ ಅದು ಒಡೆದೋಗಿದೆ, ನಾರ್ತಾ ಇದೆ, ಗಟ್ರ ಇಲ್ಲ, ರೋಡ್ ಇಲ್ಲ, ಕುಡಿಯೋ ನೀರಿಂದು ಭಾಳ ಸಮಸ್ಯೆ ಇತ್ತು ಸರ್. ಈಗ ನಮಗೆ ಸಾಹೇಬರು ಬಂದಾಗಿಂದ ನಮಗೆ ವಾತ್ಸರ್ತಿ ಎಲ್ಲ ಅವರ ಆಶ್ವಾಸನೆ ಕೊಟ್ಟಿದ್ದೆಲ್ಲ ನಡೆಸಿಕೊಟ್ಟಿದ್ದಾರೆ. ಇವಾಗ ರಸ್ತೆಗಂತ ಇವಾಗ ಇನ್ನೂ ರಸ್ತೆ ಪೂರ್ಣ ಪ್ರಮಾಣ ಆಗಿಲ್ಲ, ಮಾಡ್ತಾ ಇದ್ದಾರೆ. ನೀರಿಂದಂತೂ 4 ದಿನಕ್ಕೊಮ್ಮೆ ಬಿಡ್ತಾರೆ, ಅದು ಪೂರ್ಣ ಪ್ರಮಾಣ ನೀರು ತುಂಬ್ಕೊಂಬಟ್ಟ ಬಿಡ್ತಾ ಇದ್ದಾರೆ. ಆಮೇಲೆ ಯಾವುದೇ ನಮ್ಮ ಬಡ ಜನದ ಅಲೆಮಾರಿಗಳು ಯಾವುದೇ ಒಂದು ಕೆಲಸ ಅಂತ ನಾವು MLA ಕಡೆ ಹೋದರೆ ಯಾವುದಾದ್ರೂ ಗೌರ್ಮೆಂಟ್ ಇರಲಿ ತನ್ನ ಕೈಯಿಂದ ಆದರೂ ಸಹಿತ ನಮ್ಗೆ ಹೆಲ್ಪ್ ಮಾಡಿ ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಈಗ ಇನ್ನೂ ಕೆಲಸಗಳು ನಮ್ಮ ಇನ್ನೂ ಉಳಿದಿದ್ದಾವೆ. ಒಂದು ಗಟ್ರು, ಇನ್ನು ಅದು ಒಂದು 2 ಅಪಾರ್ಟ್ಮೆಂಟ್ಗೆ ಇಲ್ಲಿ ಒಂದು ಬ್ರಿಡ್ಜ್ ಹಾಕಬೇಕು. ಆಮೇಲೆ ಆ ಚರಂಡಿಗಳು ಒಡೆದಿದ್ದಾವೆ, ಆ ಚರಂಡಿಗಳು ಮುಚ್ಚೋಕ್ಕೆ, ಆ ಪೈಪ್ಗಳಿಗೆ ಎಲ್ಲ ನಾವು ಹೋಗಿ ಮನವಿ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ, ಎಲ್ಲ ಕೆಲಸ ಮಾಡಿಕೊಡ್ತಿಂದ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಎಲ್ಲ ನಡೆದಿದ್ದಾವೆ. ಅವರಿಗೆ ನಾವು ಭಾಳ ಆಭಾರಿ ಆಗಿದ್ದೀವಿ ಸರ್. ಮಾಡಿದ್ದಾರೆ ಸರ್, ಬಂದಿದ್ದಾರೆ. ಇಲ್ಲಿ ರೋಡ್ ಡೆವಲಪ್ಮೆಂಟ್ ಸಂಬಂಧ ಆಗಲಿ ಭರ್ಪೂರ್ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ಈಗಂದ್ರೆ ಅಂದರೆ ಅವರು MLA ಇದ್ದ ಕಾರಣ ಏನಾಗುತ್ತೆ, 6 ಮಂದಿಗೆ 1 ಸಲ ಇಲ್ಲಿ ರೂಟ್ ಹಾಕಿರ್ತಾರೆ, ಬಂದಿರ್ತಾರೆ ರೀ. ನಾವು ನೋಡಿದ ಪ್ರಕಾರ ನಮ್ಮದು ಏರಿಯಾದ ಡೆವಲಪ್ಮೆಂಟ್ ಆಗಿತ್ತು. 2 ವರ್ಷದಲ್ಲಿ ಏನೇನು ಕೆಲಸ ಮಾಡಿದಾರೆ ಅಂತ ನೀವು ಹೇಳ್ತೀರಿ? ನಮ್ಮ ರೋಡ್ಸ್ ಅದು ಇದಾಗಲಿ, ನಮ್ಮ ಸಣ್ಣ ಇವು ಬೋಳ್ಸ್ ಬರ್ತಾವೆ ರೀ, ಅವಕ್ಕೆಲ್ಲ ಇಂಪ್ರೂವ್ಮೆಂಟ್ ಮಾಡತ್ತಾರೆ. ಬಂದು ಅವ್ರು ಗುದ್ಲಿ ಪೂಜೆ ಮಾಡೋದಾಗಲಿ, ಅವ್ರು ಮತ್ತೆ ನಡೆದೈತೆ, ನಡೆದೈತೆ. ಈಗ ಪಂಚ ಗ್ಯಾರಂಟಿಗಳಿದಾವೆ. ಏನು ಆ ಪಂಚ ಗ್ಯಾರಂಟಿ ಅಂದ್ರೆ ನಿಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಯಾವ ಥರ ಅನುಕೂಲ ಆಗೈತಿ? ನಮ್ಮ ಮನೆಯಲ್ಲಂತೂ ಏನು ಯೂಸ್ ಆಗಿಲ್ಲ. ಫ್ಯಾಮಿಲಿ ಇದೆ, ಅವ್ರು ಲೋಕಲ್ ಅಡ್ಡಾಡ್ಬೇಕಾಗ್ತದೆ. ಇಲ್ಲೇ ಬಸ್ ಟೂರ್ ಅಂತೇನಂತೆ ಎಲ್ಲಿ ಫ್ರೀ ತೊಗೊಂಡು ಎಲ್ಲಿ ಹೋಗ್ಬೇಕಂತೇಳಿ ಹೋಗಿಲ್ಲ ಅಷ್ಟೇ. ನೋಡ್ರಿ, ನಮ್ಮ ಬೆಳಗಾವಿ ಶಾಸಕರು ರಾಜು ಶೇಟ್ ಅವರು ಇಲ್ಲಿವರೆಗೆ
ಯಾರು ಈ ಪಬ್ಲಿಕ್ ಏನೇ ಹೇಳಿದರೂ ಕೂಡ ತಾಬಡ ಅದಕ್ಕೆ ಸ್ಪಂದಿಸ್ತಾರೆ ಮತ್ತು ಆ ಕ್ಷಣದಲ್ಲಿ ಅಲ್ಲಿ ಹೋಗಿ ಆ ಏನು ಸಮಸ್ಯೆ ಅದ ಅನ್ನೋದನ್ನು ಬಗೆಹರಿಸ್ತಾರೆ. ಆನ್ಲೈನ್ ಸರ್ವಿಸ್ನೂ ಅದಾವೆ ರೀ. ಏನೇ ಇಶ್ಯೂ ಇಲ್ಲೇ ಬಂತಂದರೆ ಕಾರ್ಪೊರೇಷನ್ದಾಗ ಫೋನ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಬಂದು ಸರ್ವಿಸ್ ಕೊಡತ್ತಾರೆ ರೀ. ಬಟ್ ರೋಡ್ಸ್ ಎಲ್ಲ ಅಲ್ಲೇ ನಮ್ಮ ಏರಿಯಾದಾಗ ಇಲ್ಲೇ ಆಕ್ಟಿವೇಸ್ ಒಳಗೆ ಎಲ್ಲ ಕರೆಕ್ಟ್ RCC ರೋಡ್ ಮಾಡಿಕೊಟ್ಟಿದ್ದಾನೆ ರೀ. 24 hours ನೀರಿಂದು ಸವಲತ್ತು ಕೊಡತ್ತಾರೆ ರೀ. ಎಲ್ಲ ಕರೆಕ್ಟ್ ಐತಿ. ಅವರು ಭಾಳ ಚಲೋ ಕೆಲಸ ಮಾಡತ್ತಾರೆ ರೀ. ಮೊದಲಿನ ಅನುದಾನ ಬಂದಿದೆ, ಅದನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಹೊಸ ಅನುದಾನ ಬಂದಿಲ್ಲ ಅಂತೇಳಿ ಒಂದು ಆರೋಪ ಇದೆ ಅವ್ರ ಮೇಲೆ. ಹೊಸದಂದ್ರೆ ಇದು ಸರ್ವಿಸ್ ಕೊಡತ್ತಾರೆ ರೀ ಎಲ್ಲರಿಗೆ. ಯಾವಾಗಲೇ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಬಂದು ಸರ್ವಿಸ್ ಕೊಡತ್ತಾರೆ. ಅದ ನಮಗೆ ಬೇಕು ರೀ. ಎಲ್ಲ ಬಾಕಿ ಎಲ್ಲ ರಾಷನ್ ಇದು ಎಲ್ಲ ಕೊಡತ್ತಾರೆ ರೀ ಪ್ರಾಪರ್. ಅವ್ರಿಗೆ ಟೋಟಲ್ 10 ಮಾರ್ಕ್ಸ್ ಇರಲಿ. 10 ಮಾರ್ಕ್ಸ್ಗೆ ಎಷ್ಟು ನೀವು ಅವ್ರು ಮಾರ್ಕ್ಸ್ ಕೊಡ್ತೀರಿ? ಔಟ್ ಆಫ್ ಔಟ್ ಕೊಡ್ತೀನಿ ರೀ ನಾನು. ಯಾಕಂದರೆ ಭಾಳ ಚಲೋ ಕೆಲಸ ಮಾಡತ್ತಾರೆ ಅವರು. 10 out of 10 ಕೊಡ್ತೀನಿ ರೀ ಅವ್ರಿಗೆ. ನಾನೀಗ ಬೆಳಗಾವಿ ಉತ್ತರ ಕ್ಷೇತ್ರದ ರಾಮತೀರ್ಥ ನಗರದಲ್ಲಿದ್ದೀನಿ. ರಾಮತೀರ್ಥ ನಗರದ ನಿವಾಸಿಗಳು ಈ ಉತ್ತರ ಶಾಸಕರಂತ ಆಸಿಫ್ ರಾಜು ಸೇಠ್ ಅವ್ರ ಬಗ್ಗೆ ಏನು ಹೇಳ್ತಾರೆ, ಇವರು ಎಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, 2 ವರ್ಷ 2 ತಿಂಗಳಲ್ಲಿ ಎಷ್ಟು ಅನುದಾನ ತಂದಿದ್ದಾರೆ ಅಂತೇಳಿ ಇಲ್ಲಿರುವಂಥ ಸಾರ್ವಜನಿಕರನ್ನ ಕೇಳೋಣ ಬನ್ನಿ. ಅವ್ರು ಏನು ಹೇಳ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಯಾಕಂತಂದ್ರೆ ಶಾಸಕರು ಆಯ್ಕೆಯಾಗಿ ಕಾಂಗ್ರೆಸ್ ಶಾಸಕರು ಅವ್ರದೇ ಸರ್ಕಾರ ಇದೆ, ಆದ್ರೂ ಸಹ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಲ್ಲಿ ನಿಮ್ಮಲ್ಲಿ ಅಭಿವೃದ್ಧಿ ಆಗಿದೆ ಅಥವಾ ಇಲ್ವಾ? ಅಭಿವೃದ್ಧಿ ಆಗಿಲ್ಲ ಅಂತ ಯಾರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ರೀ. ಬಟ್ ಅಭಿವೃದ್ಧಿ ಅಂದರೂ ಆಗೈತಿ, 100% ಅಭಿವೃದ್ಧಿ ಆಗೈತಿ. ಮತ್ತು ಅವರು ಯಾರು ಆಗ್ತಾ ಇಲ್ಲ ಏನಿಲ್ಲ ಅವ್ರು ಬಂದು ನೋಡ್ಬೋದು. ಇದು ಆ್ಯಕ್ಚುಲಿ ಮಾಡಿದ್ದು ಸರ್ದಿಂದನೇ ಆಗಿದೆ ರೀ ಇದು. ಮತ್ತು ರಾಮತೀರ್ಥ ನಗರ ಡೆವಲಪ್ ಆಗೋಕ್ಕೆ ಕಾರಣ ಅವ್ರಿಗೆ ನಮ್ಮ ರಾಮತೀರ್ಥ ನಗರನಲ್ಲಿ. ಮತ್ತು ಅವರೊಬ್ಬರು ಮುಸ್ಲಿಂ ಶಾಸಕ ಅಂತೇಳಿ ನಮಗೆ ಯಾವಾಗೂ ಏನು ಮಟ್ಟ ಹಂಗೆ ಇನ್ನು ಅನಿಸಿಲ್ಲ. ಅನ್ಕಂಫರ್ಟಬಲ್ ಆಗಲಿ, ಅವ್ರು ಏನರ ಒಂದು ಸ್ವಲ್ಪ ಭೇದ ಭಾವ ಮಾಡೋದಾಗಲಿ ನಮ್ಗೆ ಇನ್ನೂ ಮಟ್ಟ ಅನಿಸಿಲ್ಲ. ಎಲ್ಲರಿಗೂ ಒಂದು ಸಮಾನಾಗಿ ನೋಡ್ತಾರೆ, ಸಮಾನಾಗಿ ಡೆವಲಪ್. ಅವ್ರದ್ದು ಒಂದು ಗುರಿ ಐತೆ ರೀ ಡೆವಲಪ್ಮೆಂಟ್. ಆ ಹೊರತಾಗಿ ಅವ್ರು ಮತ್ತೆ ಏನು ಅಂತ ಬೇರೆ ಏನು ಲಕ್ಷ ಕೊಡೋಂಗಿಲ್ಲ. ಸೊ ಅಭಿವೃದ್ಧಿಂತೂ ಆಗೈತೆ ಸರ್. ಇಲ್ಲ, ರಾಮತೀರ್ಥ ನಗರದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅವರು? ಈಗ ನೋಡಿದ್ಬೇಕು, ಇದು ಕೋರ್ಟ್ ರೀ, ಬಾಸ್ಕೆಟ್ಬಾಲ್ ಕೋರ್ಟ್ ಅಭಿವೃದ್ಧಿ ಆಗೈತಿ. ಈಗ ಡ್ರೈನ್ ರೀ, ಈಗ ಎಷ್ಟು ಒಂದು 10-12 ವರ್ಷದಿಂದ ಪೆಂಡಿಂಗ್ ಐತೆ ರೀ ವರ್ಕ್. ಅದು ಅವರಿಂದ ಸ್ಟಾರ್ಟ್ ಆಯ್ತು ಅದು. ಸೊ ಈ ರೋಡ್ ನೋಡ್ತಾ ಇದ್ದಾರೆ, ಈ ರೋಡ್ ರೀ ಇದೆಲ್ಲ ನೋಡಿ ಅವ್ರಿಂದ ಡೆವಲಪ್ಮೆಂಟ್ ಆಗಿದೆ ರೀ. ಇದು ಮೇಲ್ಗಡೆನೂ ಇದೆ ರೀ. ಮಾಡ್ಯಾವ್ರಿ ಸ್ವಲ್ಪ ರಾಜೀವ್ ಸೇಠ್ ಮಾಡಿಸ್ಯಾವ್ರಿ. ಕೆಲಸ ಮಾಡಿದಾರ್ರಿ. ಈಗ ಈ ರೋಡ್ ಎಲ್ಲ ಇದಾಗೈತೆ ರೀ. ಇನ್ನ ಮಟ್ಟ ಬಂದು ಯಾರೂ ನೋಡಿಲ್ರಿ. ಇಲ್ಲಿ ಎಲ್ಲ ನಮಗೂ ಭಾಳ ಸಮಸ್ಯೆ ಐತ್ರಿ. ಇಲ್ಲಿ ಬಿಸ್ನೆಸ್ ಮಾಡ್ತೀವಿ ರೀ, ಭಾಳ ಮಂದಿದ್ದು ಟಾರ್ಚರು ಐತ್ರಿ, ಭಾಳ ಇದೈತ್ರಿ. ಏನು ಬಂದು ಏನು ಮಾಡಿದಿಲ್ರಿ ಇಲ್ಲಿ. ರಾಜೀವ್ ಶೆಟ್ಟಿ ಅವರು ಮೊದಲು ಎಲ್ಲ ಇದ್ದಾಗ ಬಂದು ಮಾಡಿ ಹೋಗಿದಾರೆ. ಇಲ್ಲ ಅನ್ನೋದ್ರಿ, ಬಡವ್ರ ಮಂದಿಗೂ ಸಹಾಯ ಮಾಡಿದಾರೆ. ಬಡವ್ರ ಮಂದಿಗೂ ಎಲ್ಲರಿಗೂ ಸಹಾಯ ಆಗಿದ್ದಾರೆ ಅವ್ರ. ನಾನೀಗ ಉತ್ತರ ಕ್ಷೇತ್ರದ ಮಾತೇಶ್ ನಗರದಲ್ಲಿದ್ದೀನಿ. ಮಾತೇಶ್ ನಗರದ ಆಟೋ ಚಾಲಕರು ಏನು ಹೇಳ್ತಾರೆ, ಈ ಶಾಸಕರು ಬಂದು 2 ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರಾ ಇಲ್ಲ ಅಂತೇಳಿ ಅವರನ್ನೇ ಕೇಳೋಣ ಬನ್ನಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಏನಿಲ್ಲ ಸರ್, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೆ ರೋಡ್ದು ಟ್ರಾಫಿಕ್ದು ಒಂದು ನಮ್ಮ ಪ್ರಾಬ್ಲಮ್ ಇದೆ. ರೋಡು ಸರಿಯಾಗಿಲ್ಲ, ಆಮೇಲೆ ಟ್ರಾಫಿಕ್ ಭಾಳ ಆಗ್ತಾಯಿದೆ. ಟ್ರಾಫಿಕ್ ಸಲುವಾಗಿ ಭಾಳ ಎಚ್ಚರಿಕೆ ವಹಿಸಬೇಕು. ಅದಕ್ಕಾಗಿ ನಮ್ಮ ಆಟೋ ಡ್ರೈವರಿಗೆ ಈಗ ಆಧಾರ್ ಕಾರ್ಡಿಂದ ಭಾಳ ಲಾಸ್ ಆಗ್ತಾಯಿದೆ. ಆಟೋ ಡ್ರೈವರಿಗೆ ಏನು ಉಳಿತಾಯ ಇಲ್ಲ. 200-300 ರೂಪಾಯಿ ತೊಗೊಂಡು ಹೋದರೆ ಸಂಸಾರ ಹೇಗೆ ನಡೆಸ್ಬೇಕು ನಾವು? ಒಟ್ಟಾರೆಯಾಗಿ ಶಾಸಕ ರಾಜು ಶೆಟ್ಟಿ ಬಗ್ಗೆ ನೀವೇನು ಹೇಳ್ತೀರಿ? ರಾಜು ಶೆಟ್ಟಿ ಬಗ್ಗೆ ನಾವೇನು ನಮ್ಮ ಒಳ್ಳೆ ಆಯ್ಕೆ ಆಗಿದ್ದಾರೆ ಅಂತ ಭಯಪಡ್ತೀವಿ. ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ ಬೆಳಗಾವದಲ್ಲಿ? ಈಗೆಲ್ಲ ಆಗಿದೆ ಅವ್ರ ಕೆಲಸ. ಯಾವ್ಯಾವ ಪೆಂಡಿಂಗ್ ಇದೆಯಲ್ಲ ಕೆಲಸ ಮಾಡಾಕ್ತಾರೆ. ಕೆಲಸ ಚಾಲೂ ಇದೆ ಅವ್ರಿಗೆ. ಮೊದಲಿನ ಶಾಸಕರು ಬೆಸ್ಟ, ಈಗಿನ ಶಾಸಕರು ಬೆಸ್ಟ? ಅವ್ರದ್ದು ಇದ್ರು ಬಿಟ್ಟು ಶಾಸಕರು. ಆದರೆ ನಾವು ಈಗ ಇದ್ರ ಬಗ್ಗೆ ನಾವು ಹೇಳಬೇಕು. ನಾವು ಹೋದ ಬಗ್ಗೆ ಹೇಳಂಗಿಲ್ಲ ಏನಾಗಿದೆ ಅಂತ. 2 ವರ್ಷ 2 ತಿಂಗಳಲ್ಲಿ ಬೆಳಗಾವಿಯಲ್ಲಿ ರಸ್ತೆಗಳು, ಕುಡಿಯೋ ನೀರು, ಒಳಚರಂಡಿ ಇವೆಲ್ಲ ಚೆನ್ನಾಗಿದ್ದಾವ? ಕೆಲಸ ಚಾಲೂ ಇದೆ ಸರ್. ಆ ಕಡೆ ಈಗ ನಮ್ಮ ಏರಿಯಾ ಕಡೆ ಚಲೋ ಒಳಚರಂಡಿ ಎಲ್ಲ ಕೆಲಸ ಚಾಲೂ ಇದೆ. ಈ ಕಡೆ ಚಲೋ ಇದೆ ಮೇಲ್ಗಡೆ. ನಿಮ್ಮ ಶಾಸಕರಿಗೆ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 10 to 10. ಇಲ್ಲಿ ರೋಡು ಬಾದುಸಿಂದ್ರ ಪೆಂಡಿಂಗ್ ಇತ್ತು. ಇದು ಪಿವರ್ಸ್ ಕೆಲಸ, ಗಟ್ರ ಕೆಲಸ ಎಲ್ಲ ಚೆನ್ನಾಗಿದೆ. ಆಮೇಲೆ ಇದು ಬಾದುಸಿಂದ್ರ ಪೆಂಡಿಂಗ್ ಇತ್ತು. ನಮ್ಮ ಈ ಶಾಸಕರ ಇದು ಕೆಲಸ ಅತ್ಯುತ್ತಮವಾಗಿ ಮಾಡಿದ್ದಾರೆ. ರೋಡು ನೆನಗುದಿಗೆ ಬಿದ್ದಿತ್ತು, ಅದು ಮಾಡಿದ್ದಾರೆ. ಪೇವರ್ಸ್ ಎಲ್ಲ ಕುಂಡಿಸಿ ಗಟ್ರು ಎಲ್ಲ ಚೆನ್ನಾಗಿದೆ. ಒಂದು ಸ್ವಲ್ಪ CD ವರ್ಕ್ ಒಂದು ಸ್ವಲ್ಪ ಪೆಂಡಿಂಗ್ ಇದೆ. ಆಮೇಲೆ ಅವರು ಎಲೆಕ್ಟ್ರಿಕಲ್ ಪೋಲ್ ಅಷ್ಟು ತೆಗಿಬೇಕಾಯಿತು, ಅದು ತೆಗೆದಿಲ್ಲ. ಆಮೇಲೆ ಮುಂದೊಂದು CD, ಆಮೇಲೆ ಅದು ಸೈಡ್ ಬ್ಯಾರೇಜ್ ಟೈಪ್ ಕಟ್ಟಿ ಮಾಡ್ತೀನಿ ಅಂದರು. ಅದು ಒಂದು ಸ್ವಲ್ಪ ಕೆಲಸ ಅದೊಂದು ಸ್ಥಗಿತಗೈತೆ. ಅದ್ರ ಬಾಕಿ ಎಲ್ಲ ನಾವು ಅಡ್ಡಾಡೋಂಗೆ ಆಗೈತಿ. ಇಲ್ಲಿ ಮೊದಲೆಲ್ಲ ಪ್ರಾಬ್ಲಮ್ ಇತ್ತು, ಈಗೆಲ್ಲ ಚೆನ್ನಾಗಾಗಿದೆ. ಪಂಚ ಗ್ಯಾರಂಟಿಗಳಿಂದ ನಿಮಗೇನು ಅನುಕೂಲ ಆಗಿದೆ? ಅದರಿಂದ ಏನಾದರೂ ನಿಮ್ಮ ಮನೆಯವ್ರಿಗೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಆಗಿರ್ಬೋದು ಅನುಕೂಲ ಆಗಿದೆ ಅಥವಾ ಹೇಗೆ? ಅಲ್ಲ, ಪಂಚ ಗ್ಯಾರಂಟಿ ಬಗ್ಗೆ ನಮಗೇನು ನಾವು ಬೆನಿಫಿಟ್ ತೊಗೊಂಡಿಲ್ಲ. ಅದರದ್ದೇನು ನಮಗೆ ಹೆಚ್ಚಿಂದ ಇದನ್ನಿಲ್ಲ. ಅದು ರೋಡು, ನಮ್ಮ ಗಟ್ರು, ನೀರು, ಲೈಟು ಇವೆಲ್ಲ ಚೆನ್ನಾಗಿ ಆಗಿದೆ. ಏನು ನಮ್ಮದು ಏನೋ ಒಂದು ಇದನ್ನಿದ್ರು ಇದನ್ನು ಕೊಟ್ಕೊಳ್ಳೆ, ಕಂಪ್ಲೇಂಟ್ ಕೊಟ್ಕೊಳ್ಳೆ ಬಂದು ಅಟೆಂಡ್ ಮಾಡಿ ರೆಕ್ಟಿಫೈ ಮಾಡ್ತಾರೆ. ಏನು ಅದರಿಂದ ನಾವು ಸ್ಯಾಟಿಸ್ಫೈ ಅದೀವಿ.
ವರ್ಕ್. ಕುಡಿಯೋ ನೀರು ಎಷ್ಟು ದಿನಕ್ಕೆ ಒಮ್ಮೆ ಬರುತ್ತೆ? ಆ ಕುಡಿಯೋ ನೀರಿನ ಸೌಲಭ್ಯಗಳು ಚೆನ್ನಾಗಿದೆ ಅಥವಾ ಹೇಗೆ? ಏನು ಪ್ರಾಬ್ಲಮ್ ಇಲ್ಲ. ಕುಡಿ ನೀರಿಂದ ಏನಾರೇ ಸಮಸ್ಯೆ ಆಗಿದ್ದರೆ ಅಷ್ಟೇ ಬರಲ್ಲ, ಇಲ್ಲಾಂದರೆ ಅವ್ರು ಏನು 8 ದಿವಸ 4 ದಿವಸಕ್ಕೂ ಬಿಡಬೇಕಲ್ಲ, ಎಲ್ಲ ಸರಿಯಾಗಿ ಬಿಡ್ತಾರೆ. ನಿಮ್ಮ ಶಾಸಕರು ಬಂದು 2 ವರ್ಷ ಆಯ್ತು, ಈಗ 2 ವರ್ಷ 2 ತಿಂಗಳು ಕಳೀತಿ. ಅವರಿಗೆ ಟೋಟಲ್ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ರಲ್ಲಿ 10 ಕೊಡ್ತೀವಿ ಸರ್. ಈಗ ಸರ ಸದಾಶಿವನಗರದಲ್ಲಿ ನಮ್ಮ MLA ಸರ 2 ವರ್ಷ ಆತ ಬಂದು ಅವ್ರು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಒಂದು ಫೋನ್ ಮಾಡ್ರೆ ಅವ್ರು ಬಂದು ನಮ್ಮದು ಏನು ಸಮಸ್ಯೆ ಅದ ಅಂತ ನಮಗೆ ಕೇಳಿ ಎಲ್ಲ ಕೆಲಸ ಅವ್ರು ಮಾಡಿ ಕೊಡ್ತೀವಿ ಅಂತ ಹೇಳಿದರು ಮತ್ತು ಮಾಡಿ ಕೊಟ್ಟಿದ್ದಾರೆ. ಈಗ ರೋಡಿಂದು ನಮಗೂ ಹೇಳಿದ್ದೀವಿ ನಾವು ಅವ್ರಿಗೆ, ಸರ್ ಅವ್ರಿಗೆ ಈ ರೋಡ್ನಲ್ಲಿ ಎಲ್ಲ ನೀರು ಹೋಗಿ ಭಾಳ ಗಾಡಿಗಳು ಹೊಂಟು ಹೊತ್ನಾಗ ಎಲ್ಲ ಸ್ಲಿಪ್ ಆಗಾಕತ್ತಿದ್ದೀವಿ. ಎಲ್ಲ ಹೇಳಿದ್ಮೇಲೆ ಫೋಟೋ ತೆಗೆದಿಟ್ಟಿದ್ದೀವಿ ನಾವು. ಅದಕ್ಕೆ ಸರ್ ಇಮಿಡಿಯೇಟ್ಲಿ ಅವ್ರಿಗೆ ಕಳಿಸಿ ಈ ರೋಡಿದ್ದ ಸಿಮೆಂಟ್ ಕಾಂಕ್ರೀಟ್ ಮಾಡಿ ಅವರೆಲ್ಲ ಇದು ರೋಡ್ ಸರಿಯಾಗಿ ಮಾಡಿಕೊಟ್ಟಾರ. ಈ ಡ್ರೈನೇಜ್ದು ಎಲ್ಲ ಡ್ರೈನೇಜ್ಗಳು ಚೆಕಪ್ ಆಗಿದ್ದು, ಎಲ್ಲ ಡ್ರೈನೇಜ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು 24 hours ನೀರಿಂದು ಎಲ್ಲ ಇದು ಮಾಡಾಕತ್ತಾರ. ಮತ್ತು ಕಾರ್ಪೊರೇಷನ್ ವತಿಯಿಂದ ಬುಡಾವ್ ವತಿಯಿಂದ ಎಲ್ಲ ಕೆಲಸ ಚೆನ್ನಾಗಿ ನಡೀತಾವೆ. ಎಲ್ಲ ಸಪೋರ್ಟಿಂಗ್ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ಕೋತಾರೆ. ಮತ್ತು ಗೃಹಲಕ್ಷ್ಮಿಗಳು ಇದು ಅಕ್ಕಿ ಎಲ್ಲ ಚೆನ್ನಾಗಿ ಎಲ್ಲ ಲೇಡೀಸ್ಗೆ ಇದು ಬರಾಕತ್ತಾವ. ಮತ್ತು ಎಲ್ಲ ಚೆನ್ನಾಗಿ ನಮ್ಮ ಸರ್ ವತಿಯಿಂದ ಭಾಳ ನಮಗೆ ಕೆಲಸ ಚೆನ್ನಾಗಿ ಆಗಿದೆ. ಈಗ ನಮ್ಮ ಶಾಸಕರು ಮಹಾಮೂರ್ತಿ ಬಡಾವಣೆಯಲ್ಲಿ ಪಂಚ ಗ್ಯಾರಂಟಿಗಳು ಹೊರತಾಗಿಯೂ ಸಾಕಷ್ಟು ಕೆಲಸ, ಅನುದಾನದ ಕೊರತೆ ಹೊರತಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಶ್ರೀನಗರ ಗಾರ್ಡನ್ನು, ಆಮೇಲೆ ಮುಗುಳ್ಕೋಡು ಹತ್ತಿರ ಗಾರ್ಡನ್ನು, ರುಕ್ಮಿನಗರ ಗಾರ್ಡನ್ನು, ಆಮೇಲೆ ಕುಸೂರುನಗರ ರಸ್ತೆ ನಿರ್ಮಾಣ. ಕುಸೂರುನಗರದಲ್ಲಿ ಒಂದು ದೊಡ್ಡ ಸಿಡಿ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಸಾಕಷ್ಟು ನೀರು ಮೇಲಿಂದ ಹರಿದು ಬರ್ತಿತ್ತು. ಅವರ ನೀರು ರಸ್ತೆಯಲ್ಲಿ ನುಗ್ಗಿ ಮನೆಗಳು ನುಗ್ಗುತ್ತಿತ್ತು. ಅದೊಂದು ಅತ್ಯುತ್ತಮ ಸಿಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ರಾಮತೀರ್ಥ ನಗರದಲ್ಲಿ ರಸ್ತೆ ನಿರ್ಮಾಣ ಹಾಗೂ ಬಾಕಿ ಉಳಿದ ಡ್ರೈನ್ ಕಾಮಗಳನ್ನು ಪೂರ್ತಿಯಾಗಿ ಮಾಡಿದ್ದಾರೆ. ಮತ್ತು ಈಗ ರೋಡುಗಳು ಮಾಡಕತ್ತಾರ. ಇಲ್ಲಿ ರೋಡುಗಳು ಕಡಿ ಬಿಡಿ ಹಾಕ್ಯಾರ, ರೋಡು ಮಾಡಕತ್ತಾರ. ಮತ್ತು ನೀರಿನ ವ್ಯವಸ್ಥೆ ಮಾಡಕತ್ತಾರ. ಮತ್ತು ಮನೆಗಳ್ದು ಅಂದರೆ ಅದು ಕೊಡಕತ್ತಾರ. ಅವರು ರಸ್ತೆ ಈಗ ಚಾಲೂ ಹಾಕ್ಯಾರ, ಮಾಡೋಕೆ ಚಾಲೂ ಹಾಕ್ಯಾರ. ಕಂಕರ್ ಬಿಂಕರ್ ಹಾಕ್ಯಾರ, ಈಗ ಚಾಲೂ ಆಗ್ತದೆ. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ. ಯಾವುದೂ ಪ್ರತಿಯೊಂದು ಕೆಲಸಕ್ಕೂ ನಾವು ಅಲ್ಲಿ ಬೇಡಿಕೆಗೆ ಹೋದರಂತರ ಇಲ್ಲ ಅನ್ನೋದಿಲ್ಲ, ಎಲ್ಲನೂ ಕೆಲಸ ಮಾಡಿಕೊಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಎಷ್ಟು ಸವಲತ್ತು ಇದೆ ಅದನ್ನು ಮಾಡ್ತಾರೆ. ಅವ್ರ ಕೈಲಿಂದ ಹಾಕಿ ಕೊಟ್ಟು ನಮ್ಮನ್ನ ಎಲ್ಲ ಸಹಾಯ ಮಾಡಿ, ಮನೆ ಆಗಲಿ ಗಟ್ರ ಆಗಲಿ ಈಗಾಗಲೇ 6 ಮನೆ ಮತ್ತು ಸ್ಯಾಂಕ್ಷನ್ ಮಾಡಿಕೊಟ್ರು. ಎಷ್ಟು ಖಾಲಿ ಅದಾವಲ್ಲ ಅವರೆಲ್ಲ ಬಡ ಮಕ್ಕಳಿಗೆ ಕೊಡೋದು, ಬಡ ಜನಗಳಿಗೆ ಕೊಡತ್ತ ಹೇಳಿ ಅಪಾರ್ಟ್ಮೆಂಟ್ ಮಾಡಿ ಹೋಗಿದ್ದಾರೆ. ಈಗ ರೋಡು ಮಾಡ್ತಾಯಿದ್ದಾರೆ, ಚರಂಡಿಗಳು ಮಾಡ್ತಾಯಿದ್ದಾರೆ. ಇದೇ ಎಲ್ಲ ವ್ಯವಸ್ಥೆ ಇದೆ ಅವ್ರ ಕಡೆಯಿಂದ. 10ಕ್ಕೆ 10 ಕೊಡ್ತೀನಿ ಸರ್. ನಾವು ಸರ್ ಬಂದ ನಂತರ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ, ಇನ್ನೂ ಒಂದು ಸ್ವಲ್ಪ ಆಗಬೇಕು. ಮತ್ತೇನು ಬಾಕಿದೆ ಹೇಳ್ಬೇಕಂತಂದ್ರೆ ಎಲ್ಲ ಸರಿ ನಡೆದೈತೆ ರೀ. ಏನು ಹೇಳಿದ್ರು ಬಂದು ಸ್ವಲ್ಪ ಮಾಡ್ತಾ ಇದ್ದಾರೆ. ರಸ್ತೆ ನೀರು ಎಲ್ಲ ಐತೆ ರೀ. ರಸ್ತೆ ಐತಿ, ನೀರು ಐತಿ. ರಸ್ತೆನ ಸ್ವಲ್ಪ ಮಾಡ್ಬೇಕಾಗೈತೆ ರೀ ಅಲ್ಲೆಲ್ಲೇ. ಬಾಕಿದೆಲ್ಲ ಏನೈತೆ ರೀ, ನೀರು ಬಿಡ್ತಾ ಇದ್ದಾರೆ, ಸರಿಯಾಗಿ ಬಿಡ್ತಾ ಇದ್ದಾರೆ ರೀ. ಸಿಗ್ತಿದ್ದಾವೆ 3 ದಿವ್ಸಕ್ಕೊಮ್ಮೆ ಬಿಟ್ಟರು ಸದ ನಮಗೆ ಎಷ್ಟು ವಾಪರಿಸ್ಬೇಕು ಅಷ್ಟು ನೀರು ಸಿಗ್ತಾ ಇದೆ ರೀ. ಮತ್ತು ಬಾಕಿದೇನಂತಂದ್ರೆ ಸ್ವಲ್ಪ ಮೇಲ್ಗಡೆಯಿಂದ ರೀ ಕಸ ಬೀಳ್ತಾ ಇದ್ದಾರೆ ಎಲ್ಲ ಕಡೆ ನಡುಕ. ಅಲ್ಲಿ ಕಿಟಕಿಯಾಗಿಂದ ಎಲ್ಲ ಕಸ ಚೆಲ್ತಾ ಇದ್ದಾರೆ ರೀ. ಅದನ್ನೊಂದು ಸ್ವಲ್ಪ ಬಂದ್ ಮಾಡಿಸ್ಬೇಕು ರೀ. ಬಾಕಿದೆಲ್ಲ ಓಕೆ ಐತೆ ರೀ. ಪಂಚ ಗ್ಯಾರಂಟಿಯಿಂದ ಸರ್, ಪಂಚ ಗ್ಯಾರಂಟಿಯಿಂದ ನಮಗೆ ಅನುಕೂಲ ಅಂತಂದ್ರೆ ಸ್ವಲ್ಪ ಹೆಣ್ಮಕ್ಳಿಗೆ ದುಡ್ಡು ಬರ್ತಾ ಇತ್ರಲ್ಲ, ಅದರಿಂದ ನಮ್ಮದು ಜೀವನ ಅವರಿಂದ ಹೆಲ್ಪ್ ಆಗ್ತೈತೆ ರೀ. ನಾವು ಒಬ್ಬರು ದುಡಿಯೋರು, ಅವ್ರದಕ್ಕಿಂತ ಹೆಣ್ಮಕ್ಳಿಂದ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಆದ್ರೆ ಬರ್ತಾ ಇದ್ದಾವೆ. ಈಗ ಸ್ವಲ್ಪ ಗೃಹಲಕ್ಷ್ಮಿದ ಸ್ಟಾಪ್ ಮಾಡಿದ್ದಾರೆ ರೀ. ಇಲ್ಲಿವರೆಗೆ ಎಲ್ಲ ಸರಿಯಾಗಿ ಕೊಟ್ಟಿದ್ದಾರೆ ರೀ. ಇನ್ನು ಬರ್ತಾವಂತ ಆಶ್ವಾಸನೆ ಕೊಟ್ಟಿದ್ದಾರೆ ರೀ. ನೋಡ್ಬೇಕು ರೀ ಏನು ಮಾಡ್ತಾರೆ. ನಾನೀಗ ಬಸವನಕುರ್ಚಿಯಲ್ಲಿದ್ದೀನಿ. ಬಸವನಕುರ್ಚಿಯ ಇಲ್ಲಿ ಸಾರ್ವಜನಿಕರು ಏನು ಹೇಳ್ತಾರೆ ಯಾಕಂತಂದರೆ, ಪ್ರಮುಖವಾಗಿ 2 ವರ್ಷ 2 ತಿಂಗಳ ಈ ಒಂದು ಅಧಿಕಾರ ಅವಧಿಯನ್ನು ಕಳೆದಂಥ ಈ ಸ್ಥಳೀಯ ಶಾಸಕ ರಾಜು ಶೇಟ್ ಅವರು ಕೆಲಸ ಮಾಡಿದಾರಾ ಇಲ್ಲ ಅಂತೇಳಿ ಅವರನ್ನೇ ಕೇಳೋಣ. ಬನ್ನಿ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಶಾಸಕರ ಬಗ್ಗೆ? ಕೆಲಸ ಮಾಡಿದಾರಾ ಅಥವಾ ಇಲ್ವಾ? ಶಾಸಕರು ಕೆಲಸ ಮಾಡಿದ್ದಾರೆ ರೀ. ಕೆಲಸ ಮಾಡಿದ್ರ ಜೊತೆಗೇನು ಮುಂಚೆ ಹಿಂದೆ ಇದ್ದಿದ್ದಂಥ ಶಾಸಕರು ಅಷ್ಟೊಂದು ಕೆಲಸವನ್ನು ನಿರ್ವಹಿಸಿಲ್ಲ. ಬಟ್ ಇತ್ತೀಚೆಗೆ ಇವರೇ ಬಂದಿದ್ದಾರೆ, ಕೆಲವೊಂದು ರೋಡ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಯಾವ ರೀತಿ ಇದೆ ಅಂತಂದರೆ ಡ್ರೈನೇಜ್ ಪ್ರಾಬ್ಲಮ್ ತುಂಬ ಇದೆ ಸರ್. ಡ್ರೈನೇಜ್ ಪ್ರಾಬ್ಲಮನ್ನು ಅಲ್ಲಿ ಯಾವ ರೀತಿ ಸಮಸ್ಯೆ ಅಂತಂದರೆ, ನೀರು ಮುಂದಗಡೆ ಹೋಗೋದಿಲ್ಲ ಸರ್, ಪಾಸ್ ಆಗೋದಿಲ್ಲ. ಅಲ್ಲಿರ್ತಕ್ಕಂಥ ಒಳಚರಂಡಿಯಿಂದ ಎಷ್ಟೋ ರೋಗಗಳು ಹರಡ್ತಾ ಇದ್ದಾವೆ. ಬಟ್ ಅದನ್ನು ಇನ್ನೂ ಅವರ ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಅಲ್ಲಿಂದ ದುಡ್ಡು ಸ್ಯಾಂಕ್ಷನ್ ಆಗ್ತಾ ಇದೆ. ಬಟ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ತಕ್ಕ ಮಟ್ಟಿಗೆ ಮಾಡ್ತಾರೆ, ತಕ್ಕ ಮಟ್ಟಿಗೆ ಹೋಗ್ಬಿಡ್ತಾರೆ. ಮತ್ತು ಕುಡಿಯೋ ನೀರಿನ ಕೂಡ ಸಮಸ್ಯೆ ಇದೆ. ಅಲ್ಲಿ ಸರಿಯಾಗಿ ನೀರು ಬಿಡ್ತಾ ಇಲ್ಲ.
ಮತ್ತು ಯಾರಾದರೂ ಹೇಳಿದ್ರೆ ಅಂತಂದರೆ ಅದನ್ನು ಕೇರ್ಲೆಸ್ ಆಗಿ ಮಾಡ್ತಾರೆ. ನೀವೊಬ್ಬರು ಯುವಕರಾಗಿ MA BEd ಮಾಡಿದರೆ ಈ ಶಿಕ್ಷಣ ಕ್ರಾಂತಿ ಆಗಬೇಕಾಗಿತ್ತು. ಇವತ್ತು ನಾವು ವಿದ್ಯಾಕಾಶ ಅಂತ ದಾಡು ಕರಿತೀವಿ. ಆ ಶಿಕ್ಷಣದಲ್ಲೇ ಇರ್ಬೋದು IT BT ಬರಬೇಕಾಗಿತ್ತು. ಅವು ಇಲ್ಲಿವರೆಗೂ ಬಂದಿಲ್ಲ. ಆ ನಿಟ್ಟಿನಲ್ಲಿ ಶಾಸಕರಿಗೆ ಏನು ಮನವಿ ಮಾಡ್ಕೋತೀರಿ? ಶಾಸಕರು ಯುವಕರ ಕಡೆನೂ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು IT BT ಅಂತ ಅಂದರೆ ಜಾಬ್ ಉದ್ಯೋಗ ಮೇಳನ ಜಾಸ್ತಿಯಾಗಿ ಇದು ಒದಗಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಸರ್. ನಂದು ಅಂಗಡಿ ಐತಿ ಇದೆಲ್ಲ ಇಲ್ಲಿ ರೋಡದ ಮ್ಯಾಗ ಅದು ಇದು ಲೈಸೆನ್ಸ್ ಕೊಟ್ಟಿದ್ದಾರೋ ಲೋನ್ ಬರ್ತೈತಿ ಅದು ಬರ್ತೈತಿ. ರಸ್ತೆ ಅದು ಮಾಡ್ತಾರೋ ಏನು ತೆಗ್ಗ ಮ್ಯಾಗಿನ ಮ್ಯಾಗ ತುಕ್ ಪಾಲಿಗೆ ಮಾಡ್ತಾರೆ. ಈಗ ಇಲ್ಲಿ ನೋಡ್ರದ ಅಲ್ಲಿ 2 ತೆಗ್ ಬಿದ್ದು ತುಕ್ ಪಾಲಿಗೆ ಮಾಡ್ತಾರೋ ಹೋಗ್ತಾರೆ. ಈಗ ಅನೇಕ ಜನ ಹೇಳ್ತಾರೆ ಅವರು ಶಾಸಕರಿಗೆ ಅನುದಾನ ಬಂದಿಲ್ಲ, ಪಂಚ ಗ್ಯಾರಂಟಿ ಒಳಗೆ ಅನುದಾನ ಬರ್ಲಿಕ್ಕೆ ಅವ್ರು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತ. ಅದು ನಿಜಾನ? ನಿಜ, ಅದು ನಿಜ. ಅವ್ರು ಮಾಡೋದಿಲ್ಲ. ಅವರೆಲ್ಲ ಉಲ್ಟಾ ನನ್ನ ಕೆಲಸ ಸರಿಯಾಗಿ ಮಾಡೋದಿಲ್ಲ. ಎಲ್ಲ ರೊಕ್ಕ ತಿನ್ನು ಮಂದಿ ನಾನು ರಾಜಕಾರಣಿ ಹಿಡಿಯೋದು ಮುನ್ಸಿಪಾಲ್ಟಿ ಎಲ್ಲ ಇವೆಲ್ಲ ರೊಕ್ಕ ತಿನ್ನು. ಈ 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರ ಅವ್ರಿಗೆ? 10 ಮಾರ್ಕ್ಸಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ರಾಜು ಶೆಟ್ಟಿ ಅವ್ರಿಗೆ? ರಾಜು ಶೆಟ್ಟಿ ಅವ್ರಿಗೆ 10 ಮಾರ್ಕ್ಸೊಳಗೆ ಅಂದರೆ 3 ಕೊಡ್ತೀವಿ. 2.5 ವರ್ಷದಿಂದ ಸರ್ಕಾರ ಬಂದರೂ ಕೂಡ ಸರ ಒಂದು 2.5 ಕಿಲೋಮೀಟ್ರ್ ಕೂಡ ಅವ್ರ ಕ್ಷೇತ್ರದೊಳಗೆ ನಮ್ಮ ಬೆಳಗಾವಿ ಉತ್ತರ ಕ್ಷೇತ್ರದೊಳಗೆ ಒಂದು ಡಾಂಬರೀಕರಣ ಆಗಲಿ CC ರೋಡ್ ಆಗಲಿ ಆಗಿಲ್ಲ ಸರ್. ಯಾವುದೇ ಆಗಿದ್ದರೂ ಕಾರ್ಪೊರೇಷನ್ದಿಂದ ಆಗಿದ್ದಾರೆ. ಬಟ್ ಆದರೂ ಕೂಡ ಸರ್ ಬೇರೆ ಬೇರೆ ಕಡೆ ನೋಡಿದಾಗ ಸರ್ ಒಂದು ಉದಾಹರಣೆಯಾಗಿ ಹೇಳಬೇಕಾದ್ರೆ ಮೇನು ಹಾರ್ಟ್ ಆಫ್ ದ ಸಿಟಿ ಸರ್ ಬೆಳಗಾವಿಯಿಂದ ಸಿಟಿಯಿಂದ ಶಾಹುನಗರ್ ಹೋಗುವಂಥ ರೋಡ್ ಮಾತ್ರ ಸರ್ ಯಾರಾದರೂ ಪಾಪ ಅವರು ಅಲರ್ಜಿ ಪೇಷಂಟ್ ಅಂತ ಹೋದ್ರಂತೂ ಗ್ಯಾರಂಟಿ ದವಾಖಾನೆಗೆ ಶುರು ಸರ್. ರೋಡ್ ಕೆಟ್ಟ ಹೈದರಾಬಾದಾಗಿ ಸರ್ ಭಾಳ ಕೆಟ್ಟ ತೊಂದರೆ ಅದ. ದಯವಿಟ್ಟು ಇತ್ತ ಕಡೆ ಶಾಸಕರಾದವರು ಗಮನ ಕೊಡ್ಬೇಕಾರೆ ಯಾವಾಗಲೂ ಅವ್ರ ಕಾರ್ಯಕರ್ತರಿಗೆ ಅಟ್ಟ ಸ್ಪಂದಿಸ್ತಾರೆ ಕಾಣ್ತದೆ ಸರ್. ಬಟ್ ಸಾರ್ವಜನಿಕವಾಗಿ ವಿಚಾರ ಮಾಡಿದಾಗ ಅಭಿವೃದ್ಧಿ ಮಾತ್ರ ಸರ್ ಶೂನ್ಯ ಇದೆ. ಒಂದು ಕಡೆಗೆ ಇದೇ ಗ್ಯಾರಂಟಿ ಅಂದ್ರೆ ನಮಗೆ ಅಭಿವೃದ್ಧಿ ಹಿಂದೆ ಉಳಿದಿದೆ ಅಂತಾರೆ. ಆ ಪಂಚ ಗ್ಯಾರಂಟಿಯಿಂದ ಏನು ಅನುಕೂಲ ಆಗೈತೆ ನಿಮಗೆ? ಸರ್ ಪಂಚ ಗ್ಯಾರಂಟಿ ನಮ್ಗೆ ಅನುಕೂಲ ಅನ್ನೋಕ್ಕಿಂತ ಸರ್ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ತಾಯಂದರಿಗೆ ಆಗಿರ್ಬೋದು ಅನ್ಕೋತೇನೆ ಸರ್. ಬಟ್ ಇದರಿಂದ ಸರ್ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡೋದ್ರಿಂದ ಆರ್ಥಿಕ ಹೊಡೆತ ಅಂತೂ ಭಾಳ ಬಿದ್ದೈತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ನಾವು ಒಬ್ಬ ತಿಳುವಳಿಕೆರಿದ್ದವರು ಎಲ್ಲ ಆಫೀಸಲ್ಲೇ ಆಗಲಿ ಸರ್ ಅನುದಾನ ಸಂಬಂಧ ನಾವು ಅಲ್ಲಿ ಇಲ್ಲಿ ಕೇಳಕ್ಕೆ ಹೋದರೂ ಕೂಡ ಸರ್ ಅನುದಾನ ಇಲ್ಲ ಅಂತ ಹೇಳ್ತಾರೆ ರೀ. ಪಾಪ ಅವರು ಅಧಿಕಾರಿಗಳು ಏನು ಮಾಡೋಕ್ಕೆ ಸಾಧ್ಯತೆ ಸರ್? ಸರ್ಕಾರ ವಿರುದ್ಧ ಮಾತಾಡೋಕೆ ಹೋದ್ರೆ ನಾಳೆ ಅವರೆಲ್ಲ ಸಸ್ಪೆಂಡ್ ಹಾಕೋ ಕಾರಣದಾಗ ಅವರು ಸೂಕ್ಷ್ಮತೆ ಹೇಳ್ತಾರೆ ರೀ. ಮತ್ತು ವಾಸ್ತವ ಮಾತ್ರ ನಾವು ಒಳಗೆ ಇಳಿದು ನೋಡಿದಾಗೂ ಸರ್ ಅಭಿವೃದ್ಧಿ ಕುಂಠಿತ ಆಗೈತಿ. ಅದಕ್ಕೆ ಮೂಲ ಕಾರಣ ಇದು ಗ್ಯಾರಂಟಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆಯಾಗಿ ರಾಜು ಶೆಟ್ಟಿ ಅವರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ 10ಕ್ಕೆ? ಈಗ ನಾನು ಹೇಳಿದ್ದೀನಲ್ಲ ಸರ್ ಅಭಿವೃದ್ಧಿ ಮಾತ್ರ ಶೂನ್ಯ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಒಂದು 4 ಮಾರ್ಕ್ಸ್ ಕೊಡಕ್ಕೆ ಬಯಸ್ತೀನಿ ಸರ್. ಜನ ಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 3. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 2. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 2. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 2. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 2.2. ನೋಡಿದ್ರಲ್ಲ ವೀಕ್ಷಕರೇ, ಇದು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ಆಸಿಫ್ ರಾಜು ಸೇಠ್ ಅವರ MLA ಮಾರ್ಕ್ಸ್ ಕಾರ್ಡ್. ಇಲ್ಲಿರುವಂಥ ಜನರು ಮತ್ತು ಸಾರ್ವಜನಿಕರು ಹೇಳುವ ಪ್ರಕಾರ ಉತ್ತರ ಶಾಸಕರಾದಂಥ ಆಸಿಫ್ ರಾಜು ಸೇಠ್ ಅವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಈಗಾಗಲೇ 750 ಕೋಟಿಗೂ ಹೆಚ್ಚು ಹಣವನ್ನು ತಂದ ಉತ್ತರ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಉತ್ತರ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಸಹ UGD ಕನೆಕ್ಷನ್ ಇಲ್ಲ. UGD ಕನೆಕ್ಷನ್ ಕೊಡಬೇಕು ಮತ್ತು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಬೇಕಂತೇಳಿ ಅವರು ಆಗ್ರಹಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಶಾಸಕರಂಥ ಆಸಿಫ್ ರಾಜು ಸೇಠ್ ಅವರು ಮುಂದಿನ ದಿನಗಳಲ್ಲಿ ಒತ್ತಾಯ ಮಾಡಿ 1000ಕ್ಕೂ ಹೆಚ್ಚು ಕೋಟಿ ಹಣವನ್ನು ತಂದು ಈ ಒಂದು ಅಭಿವೃದ್ಧಿ ಪರ್ವವನ್ನು ಹೆಚ್ಚಿಸಬೇಕಂತೇಳಿ ಇಲ್ಲಿರುವಂಥ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.